ನಮಸ್ಕಾರ. ಈಗ ನಾವು ಭಿನ್ನರಾಶಿಗಳ ಸಂಕಲನ ಒಂದು ಉದಾಹರಣೆ ಮೂಲಕ ಒಂದು ಸುಲಭವಾದ ರೀತಿಯಲ್ಲಿ ಹೇಗೆ ಸಂಕಲನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಉದಾಹರಣೆಯ ಒಂದು ಸಮಸ್ಯೆಯನ್ನು ತಗೊಂಡಲ್ಲಿ 2 3 ಅಧಿಕ 3 4 ಎರಡು ವಿಜಾತಿ ಭಿನ್ನರಾಶಿಗಳು ಇದಾವೆ. ಎರಡು ವಿಜಾತಿ ಭಿನ್ನರಾಶಿಗಳು ಯಾಕೆ ಅನ್ಬೇಕಂದ್ರೆ ಇದು ಛೇದಗಳು ಬೇರೆ ಬೇರೆ ಇರೋದ್ರಿಂದ ಇವುಗಳಿಗೆ ವಿಜಾತ ಭಿನ್ನರಾಶಿಗಳು ಅಂತ ಕರಿತೀವಿ ನಾವು. ಇವುಗಳನ್ನ ಲಸವನ್ನ ಅಂದ್ರೆ ಮಾಡದೇನ ಇವುಗಳನ್ನ ಸಂಕಲನ ಮಾಡಬಹುದು. ಅತಿ ಸುಲಭ ರೀತಿಯಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ನೋಡ್ರಿ. ಈ ಒಂದು ಪ್ರಶ್ನೆ ಏನಿದೆ 2 3 ಅಧಿಕ 3 4 ಅಂತ ಇದೆ. ಇವುಗಳನ್ನ ಒಂದು ಬಟರ್ಫ್ಲೈ ಪದ್ಧತಿಯಲ್ಲಿ ನಾವು ಏನ್ ಮಾಡಬಹುದು, ಸಂಕಲನ ಅತಿ ಸುಲಭವಾಗಿ ಮಾಡಬಹುದು. ಹೇಗೆ ಮಾಡೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತೇನೆ ನೋಡ್ರಿ. ಈ ಅಂಶ ಮತ್ತು ಈ ಛೇದವನ್ನು ಗುಣಿಸಬೇಕು. 2 4 4 ಅಧಿಕ ಈ ಅಂಶ ಮತ್ತು ಈ ಛೇದ 3 4 3 ಕೂಡಿಸಿ ಕೆಳಭಾಗಲೇ ಏನೈತೆ ಇದನ್ನ ಗುಣಿಸಬೇಕು. 3 4 4 ಅಂದ್ರೆ ಇದನ್ನ ಗುಣಿಸಬೇಕು. ಈ ಅಂಶ ಈ ಛೇದ ಗುಣಿಸಬೇಕು ಮತ್ತ ಇದ ಗುಣಾಕಾರ ಮಾಡಬೇಕು. ಆ ರೀತಿ ಮಾಡಿದಾಗ ನೋಡ್ರಿ ಎಷ್ಟಾಯ್ತು. 2 4 8 3 3 9 3 4 12 ಕೂಡಿಸ್ರಿ. 9 ಮತ್ತು 8 ಕೂಡಿಸಿದ ನಿಮ್ಗೆ 17 12 ಅಂಶ. ಇಷ್ಟೇ ಸರಿಯಾದ ಉತ್ತರ.